this is Ramya, makeup artist. ಡಿಸ್ಕಷನ್ ಅಲ್ಲೇ ಇದ್ವಿ. ಸೊ ಇವರು ಬೇಡ ಅಂತ, ಬಟ್ ನಾನ್ ಬೇಕು ಅಂತ. ಕಂಪ್ಲೀಟ್ ವಿಡಿಯೋ ಏನಿರುತ್ತೆ ಬಿಹೈಂಡ್ ದ ಸೀನ್ ನಮ್ ಬುಡ್ರಿ ನೋಡ್ರಿ. ಬಟ್ ಮಕ್ಕಳು ಇಟ್ಕೊಂಡು ಆಕ್ಟ್ ಮಾಡೋದು ಎಷ್ಟು ಕಷ್ಟ ನೋಡಿ. ರಸ್ಯಾ ಚೆನ್ನಾಗಿ ಯಾಕೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ? ಸುಮ್ನೆ ಲೆನ್ಸ್ ಹಾಕಿರೋದಕ್ಕೆ. ಚೆನ್ನಾಗಿ ಬಂದೇ ಬರುತ್ತೆ, ಹಾಗೆ ಆಗುತ್ತೆ ಅಂತ ಮಾಡಿದ್ರೆ ಡೆಫಿನೆಟ್ಲಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಸೈಲೆಂಟ್ ಆಗಿದೆ. ಸೊ ಇದೊಂದು ಕಂಪ್ಲೀಟ್ ನಾನ್ ಫಸ್ಟ್ ಡಾನ್ಸರ್ ಅನ್ಕೊಂಡ್ಬಿಟ್ರು. ನಾನು ಸ್ಪೆಕ್ಸ್ ಹಾಕೊಂಡಿರೋದು ನೋಡಿದೀರಾ? ಮಾಡೋದು ಫ್ರೆಂಡ್ಸ್, ಈಗ ಕಾಣಿಸುತ್ತಲ್ಲ. ಸೊ ಇವತ್ತು ನಾವೊಂದು ಶೂಟ್ ನ ಮಾಡ್ತಿದ್ವಿ. ಅದೆಲ್ಲ ಕಂಪ್ಲೀಟ್ ಬಿಹೈಂಡ್ ದ ಸೀನ್ ಒಂದು ಡಾಕ್ಯುಮೆಂಟರಿ ಇರ್ಲಿ ಅಂತ ನಾನು ಯೂಟ್ಯೂಬ್ ಬ್ಲಾಗ್ಸ್ ನ ಸ್ಟಾರ್ಟ್ ಮಾಡಿದೀನಿ. ಲೈಕ್ ಇದೊಂದು ವಿಡಿಯೋ ಡಾಕ್ಯುಮೆಂಟರಿ ಇರ್ಲಿ ಅಂತ. ಸೊ ಕಂಪ್ಲೀಟ್ ಎಲ್ಲ ನಡೆಯೋ ಸೀನ್ಸ್, ಬಿಹೈಂಡ್ ದ ಸೀನ್ಸ್, ಆಫ್ಟರ್ ದ ಸೀನ್ಸ್ ಎಲ್ಲ ಇರ್ಲಿ. ಎಷ್ಟು ಸ್ಟ್ರಗಲ್ ಇರುತ್ತೆ. ಸೊ ಯಾವತ್ತಾದ್ರೂ ನಾವು ಒಂದ್ ದಿವಸ ಕುತ್ಕೊಂಡು ಈ ತರ ಎಲ್ಲ ಸ್ಟ್ರಗಲ್ ಮಾಡಿದ್ವಿ ಒಂದು ವಿಡಿಯೋಗೆ, ಈ ತರ ಎಲ್ಲ ಸೀನ್ಸ್ ಮಾಡಿದ್ವಿ, ಇದರಿಂದ ಎಷ್ಟು ಜನ ಇರ್ತಾರೆ. ಸೊ ಯೂಶಲಿ ಒಂದು ರೀಲ್ಸ್ ನ ಯಾರಾದ್ರೂ ಶೂಟ್ ಮಾಡ್ತಾರೆ ಅಂದ್ರೆ ಯೂಶಲಿ ಥಾಟ್ ಏನಿರುತ್ತೆ, ಈಸಿಯಾಗಿ ಮಾಡ್ಬಿಟ್ಟಿರ್ತಾರೆ. ಬಟ್ ಯಾವ್ದು ಇಲ್ಲ, ಅದರಿಂದ ಏನಿಲ್ಲ ಅಂದ್ರೆ ಒಂದು ಮಿನಿಮಮ್ 3 ರಿಂದ 5 ಜನರದ್ದು ಖಂಡಿತ ರಿಸ್ಕ್ ಅಂತೂ ಇದ್ದೇ ಇರುತ್ತೆ. ಅದೆಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತೀರಾ. ಸೊ ಇವತ್ತಿನ ಕಾನ್ಸೆಪ್ಟ್ ಏನು ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗಾಡೆಸಸ್ದು ಒಂದು ಶೂಟ್ ಮಾಡ್ತಿದ್ದೀವಿ. ಸೊ ಇವಾಗ ಬಂದು ಕಂಪ್ಲೀಟ್ ಕಾನ್ಸೆಪ್ಟ್ ಏನೇನು ಮಾಡಬೇಕು ಪ್ರತಿಯೊಂದರೂ ಇವಾಗ ನಾವು ಕಂಪ್ಲೀಟ್ ಸ್ಕ್ರಿಪ್ಟ್ನ ಬರ್ದು ಇದು ಮಾಡಿದ್ವಿ. ನೆಕ್ಸ್ಟ್ ಇವಾಗ ಎಕ್ಸಿಕ್ಯೂಟ್ ಮಾಡೋದೇನೆ ಇರೋದು. ಸೊ ಇದೊಂದು ಗಾಡೆಸಸ್ ಮೇಕಪ್ನ ಮಾಡಬೇಕು ಅಂತ ಮುಂಚೆಯಿಂದ ಅನ್ಕೊಂಡಿದ್ವಿ. ಬಟ್ ಏನೋ ಹೇಳ್ತಾರಲ್ಲ, ದೇವರು ಮಾಡಿಸ್ಕೊಂಡ್ಲೇಬೇಕು, ಈ ಥರ ಒಂದು ಶೂಟ್ ಆಗಲೇಬೇಕು ಅಂದಾಗ ರ್ಯಾಂಡಮ್ ಆಗಿ ನಾವು ಎಲ್ಲದಕ್ಕೂ ಅಡ್ಡ ಆಗ್ತಿದ್ವಿ. ಬೇಡ, ಯಾವಾಗ ಗಣೇಶ ಬುಕ್ ಮಾಡೋಣ ಏನಂತ. ಬಟ್ ಇದು ಲಾಸ್ಟ್ ಒಂದು 2 days ಬ್ಯಾಕ್ ಫಿಕ್ಸ್ ಆಗಿ ನೆನ್ನೆ ಎಲ್ಲ ಪ್ರಿಪ್ರೇಷನ್ನು, ಕಾಸ್ಟ್ಯೂಮ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ನೆನ್ನೆ ತಂದು ಸೊ ಇವತ್ತು ಕಾನ್ಸೆಪ್ಟ್ ಎಕ್ಸಿಕ್ಯೂಟ್ ಮಾಡ್ತಿದ್ದೀವಿ. ಇವಾಗ ಟೈಮ್ ಎಷ್ಟು? ಆಲ್ಮೋಸ್ಟ್ 11:29 ಆಗಿದೆ, ಆಲ್ಮೋಸ್ಟ್ 11:30 ಆಗಿದೆ. ಸೊ ಇವಾಗ ನಾವು ಸ್ಟಾರ್ಟ್ ಮಾಡ್ತಿದ್ವಿ. ಈ ಕಂಪ್ಲೀಟ್ ಪ್ರಾಸೀಜರ್ಸ್ ಎಲ್ಲ ನೋಡ್ಬೋದು ಹೇಗೆ ನಡೀತಿದೆ. ಹಾಯ್ ಸುಷ್ಮಾ ಅಕ್ಕ. ಹಾಯ್. ಸೊ ಈಗ ಇವ್ರಿಗೆ ಕಂಪ್ಲೀಟ್ ಮೇಕಪ್ ಮಾಡೋದು. ಇವ್ರ ಆಸೆ ಗಾಡೆಸಸ್ ಮೇಕಪ್ ಮಾಡಿಸ್ಕೋಬೇಕು, ದೇವತೆ ತರ ಮೇಕಪ್ ಮಾಡಿಸ್ಕೋಬೇಕು. ಏನ್ ಹೇಳ್ತೀರಾ? ಎಷ್ಟು ದಿವಸದಿಂದ ನಾವು ಬೇಡ ಅಂತಿದ್ವಿ. ಆಲ್ಮೋಸ್ಟ್ ನಾವು ಡಿಸ್ಕಷನ್ ಅಲ್ಲೇ ಇದ್ವಿ. ಸೊ ಇವರು ಬೇಡ ಅಂತ, ಬಟ್ ನಾನ್ ಬೇಕು ಅಂತ. ಸೊ ಫೈನಲಿ ಇವತ್ತು ಡಿಸೈಡ್ ಆಗಿದೆ. ಇವತ್ತು ನಾ ಲಕ್ಷ್ಮಿದು ಶೂಟ್ ಮಾಡಕ್ಕೆ ರೆಡಿ ಇದೀವಿ. ಲಾಸ್ಟ್ 2 days ಬರುತ್ತೆ ಅಂತ ಲೆಟ್ಸ್ ಸಿ. ಥ್ಯಾಂಕ್ ಯು. ಒಂದು ನಮ್ದು ಕಾನ್ಸೆಪ್ಟ್ ಶೂಟ್ ಯಾವ ತರ ಈಗ ನಡೀತಿದೆ ಅಂದ್ರೆ, ಒಂದು ನಾರ್ಮಲ್ ಭಿಕ್ಷೆ ಬೇಡೋರ್ ತರ ಮನೆಗೆ ಬಂದು ಅವರು ದೇವತೆ ಆಗಿ ಕಾಣಿಸೋ ತರ ಇದು ಶಾರ್ಟ್. ಸೂಪರ್ ಡೂಪರ್ ಲಾಸ್ಯ ಬೇಬಿನ ಇವತ್ತು ಈ ತರ ರೆಡಿ ಮಾಡಕ್ಕೆ ಮನ್ಸು ಒಂದ್ ಸ್ವಲ್ಪ ಕಲ್ ಮಾಡ್ಕೊಂಡು ಮಾಡಿದೀವಿ. ನಮ್ ಬುಡ್ರಿ ನೋಡ್ರಿ, ಬೊಟ್ಟೆಲ್ಲ ಅರ್ಸಿ ಎಷ್ಟು ಚೆನ್ನಾಗಿ ನಮ್ ಕಾನ್ಸೆಪ್ಟ್ ಹೆಂಗ್ ಬೇಕೋ ಆ ಡ್ರೆಸ್ ನಿಂಗ್ ಹುಡುಕಿ. ನಮ್ಮ ಮಗು ಸ್ವಲ್ಪ ಕೋಪರೇಟ್ ಮಾಡ್ತಿಲ್ಲ ಗಾಯ್ಸ್, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಪಿಳ್ಳಿ ಪಾಪ ಇದನ್ನ 2 year ಕಂಪ್ಲೀಟ್ ಆಗಿಲ್ಲ ನೋಡಿ. ಎಷ್ಟು ಮಕ್ಕಳು ಇಟ್ಕೊಂಡು ಆಕ್ಟ್ ಮಾಡೋದು ಎಷ್ಟು ಕಷ್ಟ ನೋಡಿ ಗಾಯ್ಸ್. ತುಂಬಾ ಬೇಕಾಗಿರೋದು ನಸ್ಯ, ಪ್ಲೀಸ್ ಕೋಪರೇಟ್, ಪ್ಲೀಸ್ ಸಪೋರ್ಟ್. ಬಂಗಾರಿ ನಮ್ಮ ಮಗಮ್ಮ, ಬೊಂಬೆ ಮಗಮ್ಮ ಅದು. ಲೆಟ್ಸ್ ಗೋ. ತಗೊಂಡ್ರೆ ಇಲ್ಲಿಂದನೇ ಬೇಡ. ಮೆಟ್ಲು ಇಳಿಯೋದೇ ಏನಕ್ಕ ಶಾರ್ಟು? ಮೆಟ್ಲು ಎಕ್ಕೋದು ಶಾರ್ಟ್ ಬೇಕು. ನಮ್ಮ ಮಗು ಲಾಸ್ಟ್ ಸೇಮ್ ಸ್ಕ್ರಿಪ್ಟ್ ತಕ್ಕಂಗೆ ಆಕ್ಟ್ ಮಾಡ್ತಾ ಇದ್ದಾಳೆ. ನಾನ್ ಪೇಯ್ಡ್ ಆಕ್ಟರ್ ಬೇಕಂದ್ರೆ ನಾನು ಲಾಸ್ಟ್ ಡೇನ ಕಾಂಟ್ಯಾಕ್ಟ್ ಮಾಡಿ ಹಂಗೆ ಸಮಾಧಾನ ಮಾಡೋ. ಹಂಗೆ ಕೇಳ್ರಿ ಅದೇ ಇದ್ರಲ್ಲೇ ಕೇಳಕ್ಕ. ಇನ್ನೊಂದ್ಸರಿ
ಲಗೇಜ್ ಅಂದ್ರೆ ನಾವೇನು ನೀನ್ ನಗದು ಏನಿಲ್ಲ ನಾನು ಕೇಳಲ್ಲ ಏನ್ ಕೇಳ್ತೀನಿ ಇಲ್ಲ ಇಲ್ಲ ಅವ್ರು ಬೇಡ ಅಂತ ಸುಮ್ಮನೆ ಹೇಳ್ರಿ ಬೇಡ ಇಲ್ಲ ಅಂತ ಬೇಡ ಅಂತ ಏನೋ ಏನಾಗ್ತಾ ಇದೆ ಇದು ಲಸ್ಯ ಬೇರೆ ಹೋಗೋಣ ಲಸ್ಯ ಮೇಲೆ ಬೊಂಬೆ ಎತ್ತಿಸ್ಕೊಂಬರೋಣ ತೆಡಿ ಹಿಂಗ ಲಕ್ಷ್ಮಿ ಕೈ ಇಟ್ಕೊಂಡಾರ ಇವಾಗ ಹಿಂಗ್ ನಾರ್ಮಲ್ ಹಿಂಗ್ ಇಟ್ಕೊಳ್ಳೋದು ಒಂದ್ ಶಾರ್ಟ್ ಇರ್ಲಿ ಈ ಆಂಗಲ್ ಇಂದ ತೆಗಿಬೇಕು ನೀವು ಇದು ಲಕ್ಷ್ಯ ಲಕ್ಷ್ಯದ 1 2 3 ಸ್ಟಾರ್ಟ್ ಆಯ್ತಾ ಸ್ಟಾರ್ಟ್ ಇಷ್ಟ ನಾನು ತೆಗಿತೀನಿ ಇದಾಯ್ತಾ ಒಳಗಡೆ ಹೋಗಿ ನೀನು ಫಸ್ಟ್ ಹಾ ಅಷ್ಟೇ ಈಗ ನೋಡಿ ನಮ್ಮ ಮಗು ಲಸ್ಯ ನೋಡಿ ಯಾವ್ದಾದ್ರು ಮಗು ಈ ತರ ಕೋಆಪರೇಟ್ ಮಾಡುತ್ತಾ ಅವ್ರ ತಾಯಿ ಇಲ್ಲೇ ಇದಾರೆ ನೋಡಿ ಲಸ್ಯ ಚೆನ್ನಾಗಿದ್ಯಾ ಅಮ್ಮ ಸೂಪರಾ ಹೋಗ್ರಿ ಕಾಟ ಕೊಡ್ತಾ ಇದ್ದೀರಾ ಜಾಸ್ತಿ ನನಗೆ ಯಾರಮ್ಮ ಮಿಕ್ಕಿರೋ ಟೈಮಲ್ಲಿ ಅತ್ತೆ ಅಂತ ಬರ್ತಾಳೆ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಮಾತ್ರ ಬರಲ್ಲ ನಿನ್ ಜೊತೆ ಯಾರವ್ರು ಯಾರಮ್ಮ ನಾನು ಕೂಚು ಬಾ ಆಡ್ಬೇಡ ಮುಂದೆ ತಟ್ಟೆ ಇಟ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ನಾನು ತಂದ್ಕೊಳ್ಳೋದು ಮಾಡ್ತೀನಿ ಆಮೇಲೆ ಇಲ್ಲಿ 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 ತಗೋ ನೀನೇ ತಗೋ ಆದ್ಮೇಲೆ ತಗೋ ನೀನೇ ತಗೋ ಅವ್ಳು ಸುಮ್ಮನೆ ಕುತ್ಕೊಂಡು ಸುಮ್ಮನೆ ಮೂತಿ ಹತ್ರ ಇಟ್ಟೆ ಸರ್ ಅವಳು ಅಂತ ಅವಳಿಗೆ ಅವಳ ಕೈಲಿ ಏನೋ ನಾವು ಲಿಪ್ಸ್ಟಿಕ್ ಕೊಟ್ಬಿಡು ಲಿಫ್ಟಿಕ್ ಕೊಡೆ ಲಿಫ್ಟಿಕ್ ಲಿಪ್ಸ್ಟಿಕ್ ಹಾ ಸುಮ್ಮನೆ ಹಿಂಗಿಡೋ ಹಂಗೆ ಆಯ್ತಾ ಇಲ್ಲ ಇಲ್ಲಿ ಇಲ್ಲಿ ಲಸ್ಯ ಇನ್ನೊಂದು ಲಿಫ್ಟಿಕ್ ಬೈ ಬೇಗ ಕೆಳಗಡೆ ನೆಲದ ಮೇಲೆ ಕೂರ್ಸ್ಕೊಂಡು ಮಾಡಿದ್ರು ಅವ್ರು ವಿಡಿಯೋ ಹಾ 1 2 ತಟ್ಟೆ ಹಾ ತಟ್ಟೆಯಿಂದ ಹಾಕ್ಲಾ ಹಾಕ್ಲಾ ಬಾ ಕೂಚೋ ಬೈ ಇಲ್ಲಿ ಕೂಚೋ ಹಾಕ್ತೀನಿ ಕೂಚು ಸುಮ್ಮನೆ ಹಂಗೆ ಹಿಂಗೆ ಇನ್ನೊಂದ್ ಕೈ ಲಿಪ್ಸ್ಟಿಕ್ ಹಾಕೋತಾರ ಇನ್ನೊಂದ್ ಕೈ 1 2 3 ಹಾ ತುಟಿ ಅಂತ ತುಟಿ ಕೊಡ್ತಾವಳು ಸಾಕು ಬಂದಿದೆ ಗೊತ್ತಿರ್ಲಿ ಸ್ಯಾಡ್ ಆಗಿ ಹಿಂಗೆ 1 2 3 ಸ್ಟಾರ್ಟ್ ಒಂದು ನಾನು ಏನೋ ಮಾತಾಡಿದೀನಿ ನನ್ಗೆ ಶಾಕ್ ಆಗ್ತೈತ ವಿಡಿಯೋ ನೋಡ್ತಾ ಇದ್ರೆ ಕಲರ್ ಅದಂಗೆ ಉದ್ದ ಪಟ್ಟು ಉದ್ದ ಸೊ ಇವತ್ತು ಕಾನ್ಸೆಪ್ಟ್ ಎಕ್ಸಿಕ್ಯೂಟ್ ಮಾಡ್ತಿದೀವಿ ಇವಾಗ ಟೈಮ್ ಎಷ್ಟು ಆಲ್ಮೋಸ್ಟ್ 29 ಯಾಕೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಸುಮ್ನೆ ಲೆನ್ಸ್ ಹಾಕಿರೋದಕ್ಕೆ ಏನ್ ಬೇಕಂತ ಬರಲ್ಲ ಫ್ಯಾನ್ ಇದೆ ನನ್ನ ಬ್ಯಾಗಲ್ಲಿ ಫ್ಯಾನ್ ಕೊಡಿ ಅವನಲ್ಲಿ ಆಮೇಲೆ ಐತೆ ಅವ್ರಿಗೆ ಐತೆ ಆಮೇಲೆ ಬೇಡ ಬಳೆ ಹಾಕೊಂಡ್ಬಿಡ್ತೀರಾ ಹಾಕೊಂಡ್ತಾ ಇರಿ. ಈಸಿ ಆಗುತ್ತೆ ಇಲ್ಲ ಹಾಕೊಂಡ್ತೀರಿ ಬಳೆ ನಂಗೆ ಎಲ್ಲಿ ಬೇಕು ಅಲ್ಲಿ ಮಾತ್ರ ಹಾಕಿ ಅದು ಎಷ್ಟು ಚೆನ್ನಾಗಿ ಹಾಕೊಂಡಿದ್ದೀವಿ ಸೊ ಆಂಟಿ ಮೆಹಂದಿ ಅವರೇ ಓನ್ ಆರ್ಟಿಸ್ಟ್ ಆಗಿ ಅವ್ರದೇ ಒಂದು ಡಿಸೈನು ತುಂಬಾ ಚೆನ್ನಾಗಿದೆ ಆಂಟಿ ಪ್ಲೀಸ್ ಡೂ ನನ್ನನ್ನು ಯಾವ್ದೇ ಕಾರಣಕ್ಕೂ ಕಾಂಟ್ಯಾಕ್ಟ್ ಮಾಡಬೇಡ್ರಿ ಮೆಹಂದಿ ಬೇಕಂದ್ರೆ ಆಂಟಿನ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ಶೇರ್ ಮಾಡ್ತೀನಿ ಸೊ ಇಷ್ಟೊತ್ತು ನೀವು ಬಿಹೈಂಡ್ ದ ಸೀನ್ಸ್ ನೋಡ್ತಿದ್ರಿ ನಾವು ಮನೇಲಿ ಮಾಡುವಂತ ಕಾನ್ಸೆಪ್ಟ್ಸ್ ಏನೇನಿತ್ತು ಅದೆಲ್ಲ ಮುಗಿಸ್ಕೊಂಡ್ವಿ ಸೊ ಅದು ಹೇಗ್ ನಡೀತಿತ್ತು ಅದೆಲ್ಲ ನೋಡಿದ್ರಿ ಇವಾಗ ನೆಕ್ಸ್ಟ್ ಸ್ವಲ್ಪ ಫ್ಯೂ ಕ್ಲಿಪ್ಸ್ ನ ನಾನು ಮೇಕಪ್ ತೋರಿಸ್ತೀನಿ ಯಾವ ತರ ಹಿಂಗೆ ಯಾಕಂದ್ರೆ ನಾನು ಈ ಗಾರ್ಡಸ್ ಮೇಕಪ್ ಮಾಡ್ತಿರೋದು ಫಾರ್ ದ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಎಲ್ಲ ಏನಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡೋಣ ನಥಿಂಗ್ ಇಸ್ ಇಂಪಾಸಿಬಲ್ ಅಂತಾರಲ್ವಾ ಸೊ ಆ ತರ ಟ್ರೈ ಮಾಡೋಣ ಅಂತ ಒಂದು ಲಿಟಲ್
ಕಾನ್ಫಿಡೆನ್ಸ್ ತಗೊಂಡು ಸೊ ಟ್ರೈ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ನನ್ನ ಮೇಲೆ ನನಗೆ ನಂಬಿಕೆ ಇದೆಯೋ ಇಲ್ಲ ಗೊತ್ತಿಲ್ಲ. ಈ ಅಕ್ಕ ಆಗುತ್ತೆ ರಮ್ಯಾ ಮಾಡಿ, ಆಗುತ್ತೆ ರಮ್ಯಾ, ನಿನ್ನಲ್ಲೊಂದು ಕಲೆ ಇದೆ ಕ್ಯಾನ್ ಅಂತ ಹೇಳಿ ಅವ್ರಿಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದೀನಿ. ಸೊ ಫೇಸು ತುಂಬಾ ಹೊತ್ತು ಮೇಕಪ್ ಸ್ಟೇ ಆಗಿರ್ಬೇಕಲ್ಲ, ಸೊ ನಾನು ಎಂಬ್ರಾಲಿಸಿಸ್ ಮಾಯ್ಶ್ಚರೈಸರ್ ನ ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಈ ಮಾಯ್ಶ್ಚರೈಸರ್ ತುಂಬಾ ಚೆನ್ನಾಗಿದೆ, ಲಾಂಗ್ ಲಾಸ್ಟಿಂಗ್ ಆಗಿ ಮೇಕಪ್ ನ ಕೂರುತ್ತೆ, ಫೇಸ್ ಮಾಯ್ಶ್ಚರೈಸ್ ಮಾಡುತ್ತೆ ಡಿಹೈಡ್ರೇಷನ್. ಸೊ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ವಿತ್ ದ ಪ್ರೈಮರ್ ಆನ್ ಆಗಿದೆಯಲ್ಲ, ಪ್ರೈಮರ್. ಸೊ ಪ್ರೈಮರ್ನ ಏನಕ್ಕೆ ಯೂಸ್ ಮಾಡ್ತಾರೆ? ಮೇಕಪ್ನ ಲಾಂಗ್ ಲಾಸ್ಟಿಂಗ್ ಆಗಿರೋಕ್ಕೆ, ಅದೊಂದು ಸ್ಮೂತ್ ಸರ್ಫೇಸ್ನ ಫೇಸ್ ಮೇಲೆ ಕ್ರಿಯೇಟ್ ಮಾಡೋದಕ್ಕೆ. ಸೊ ಓವರ್ ಫೇಸ್ ಅಪ್ಲಿಕೇಶನ್. ಸೊ ನಿಮಗೆ ನಾನು ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ ಪ್ರತಿಯೊಂದು ನಿಮಗೆ ಬೇಕು ಅಂದರೆ, ನಿಮಗೆ ಕಂಪ್ಲೀಟ್ ನಾನು ಮಾಡೋ ಮೇಕಪ್ ಎಲ್ಲ ಪ್ರಾಡಕ್ಟ್ಸ್ ಡೀಟೇಲ್ಸ್ ಬೇಕು ಅಂತ ನೀವು ನನಗೆ DM ಮಾಡಿ ಐ ಶೇರ್ ಯು ದ ಕಂಪ್ಲೀಟ್ ಡೀಟೇಲ್ಸ್. ರಾಮ 1 ಗಂಟೆ ಆಯ್ತು. ಸೊ ಇವಾಗ ನಾವು ಫೇಸ್ ಎಲ್ಲ ಆಲ್ ಓವರ್ ವೈಟ್ ಕ್ಯಾನ್ವಸ್ ಥರ ನೀಟಾಗಿ ವೈಟ್ ಫೌಂಡೇಶನ್ ಹಾಕಿ ಎಲ್ಲ ಫೇಸ್ ಪೂರ್ತಿ ಹಾಕೊಂಡ್ರೆ, ಬಿಕಾಸ್ ಕಲರ್ ಎನ್ಹಾನ್ಸ್ ಮಾಡಬೇಕು, ಬೇರೆ ಕಲರ್ ಹಾಕಬೇಕು ಅಂದರೆ ಸರ್ಫೇಸ್ ಪ್ಲೈನ್ ವೈಟ್ ಇರಬೇಕು. ಸೊ ಅದಕ್ಕೆ ನೋಡಿ ಗಾಯ್ಸ್, ನಿಮ್ಗೆ ಕಾಮಿಡಿ ತೋರಿಸ್ತೀನಿ. ಮೆಹಂದಿ ಆಶೀರ್ವಾದ ಮಾಡಿ, ಆ ಮೆಹಂದಿಯಲ್ಲಿ ಆಶೀರ್ವಾದ ಮಾಡಿ ಆಂಟಿ, ಆ ಮೆಹಂದಿಯಲ್ಲಿ ಅವ್ರಿಗೆಲ್ಲ ಕರ್ನಾಟಕ ಜಾಸ್ತಿ ಒಳಗಡೆ ನೋಡ್ಕೋ. ಸೊ ಸ್ಟಾರ್ಟಿಂಗ್ ಇಂದ ಎಲ್ಲ ಪ್ರಾಸೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಎಲ್ಲ ರೆಕಾರ್ಡ್ ಮಾಡ್ತಿದ್ವಿ. ಡ್ಯೂ ಟು ಸಮ್ ಬಿಸಿ, ತುಂಬಾ ಟೈಮ್ ಹಿಡ್ದಿರೋ ಕಾರಣದಿಂದ ಮೇಕಪ್ ಪ್ರಾಸೆಸ್ ಅಲ್ಲಿ ಸ್ವಲ್ಪ ವಿಡಿಯೋಸ್ನ ಕ್ಯಾಮ್ರಾ ಅಲ್ಲಿ ಕ್ಲಿಕ್ ಮಾಡೋಕೆ ಆಗ್ಲಿಲ್ಲ. ಯಾಕೆಂದ್ರೆ ಎಲ್ಲ ಏನ್ ಮಾಡ್ಬೇಕು ಅಂತ ಟೆನ್ಷನ್ ಅಲ್ಲೇ ಇದ್ವಿ. ಸೊ ಸ್ವಲ್ಪ ಕ್ಲಿಪ್ಸ್ ಎಲ್ಲ ಬಂದಿಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಮೇಕಪ್ಸ್ ಬಂದಿದೆ, ಬಟ್ ಮೇಕಪ್ ತುಂಬಾ ಚೆನ್ನಾಗಿ ಬಂದಿದೆ. ದೇವ್ರದ್ದು ಒಂಥರ ವೈಬ್ರೇಟ್ ಆಗುತ್ತೆ ಎಲ್ಲ ಮೇಕಪ್ ಮಾಡ್ಬೇಕಾದ್ರೆಲ್ಲ. ನೀವೇ ಲುಕ್ ನೋಡ್ಬೋದು. ಬನ್ನಿ ಅಕ್ಕ. ಕಂಪ್ಲೀಟ್ ಈ ತರ ಬಂದಿದೆ. ಫಾರ್ ದ ಫಸ್ಟ್ ಟೈಮ್ ನಾನು ಗಾಡ್ ಮೇಕಪ್ ನ ಮಾಡಿರೋದು. ಸೊ ಯಾವ್ದೋ ಒಂದ್ 2 ಇನ್ಸ್ಪೋ ಇಟ್ಕೊಂಡಿದ್ವಿ ಈ ತರ ಬರ್ಬೇಕು ಲುಕ್ ಸೇಮ್ ಅಂತ. ಸೊ ಈಗ ಅದೇ ತರ ಮಾಡಿದೀವಿ. ಹೌ ಯು ಫೆಲ್ಟ್ ಅಕ್ಕ? ವೆರಿ ನರ್ವಸ್ ಇಡು. ಇನ್ಸೈಡ್ ಎಲ್ಲ ಒಂಥರ ಡಗ 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 ಅಂತ ಇದೆ, ಏನ್ ಹೇಳ್ಬೇಕಂತ ಗೊತ್ತಾಗ್ತದೆ. ತುಂಬಾ ಚೆನ್ನಾಗಿ ಬಂದಿದೆ. ಅದು ಸ್ಟಾರ್ಟಿಂಗ್ ಮೇಕಪ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನೋ ಏನಿದು ಸ್ವಲ್ಪ ಜಾಸ್ತಿ ಆಯ್ತು, ಇದು ಸ್ವಲ್ಪ ಜಾಸ್ತಿ ಆಯ್ತು, ಬಟ್ ಒಳಗಡೆ ಅನಿಸ್ತಿತ್ತು ನೀವು ಒಂದೇ ಸರಿ ಮನ್ಸಲ್ಲಿ ಇಟ್ಕೊಂಡು ಇಲ್ಲ ಚೆನ್ನಾಗಿ ಬಂದೇ ಬರುತ್ತೆ, ಹಾಗೆ ಆಗುತ್ತೆ ಅಂತ ಮಾಡಿದ್ರೆ ಡೆಫಿನೆಟ್ಲಿ ಚೆನ್ನಾಗಿ ಬಂದೇ ಬರುತ್ತೆ. ನಾನೇ ಹೇಳ್ತಿದ್ದೀನಲ್ಲ, ಫಾರ್ ದ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು. ನಾನು ಮಾಡ್ತೀನಿ ಅಂತಾನು ಸಹ ಅನ್ಕೊಂಡೇ ಇರಲಿಲ್ಲ. ಬೆಳಗ್ಗಿಂದ ಅಯ್ಯೋ ಹೆಂಗ್ ಮಾಡೋದು, ಹೇಗ್ ಮಾಡೋದು ಐಡಿಯಾ ಇರಲಿಲ್ಲ ಯಾವ ತರ ಮಾಡ್ಬೇಕು ಅಂತ. ಬಟ್ ಫಾರ್ ದ ಪ್ರಾಸೆಸ್ ಸ್ವಲ್ಪ ಕಲರ್ ಥಿಯರಿ ಎಲ್ಲ ನಾಲೆಜ್ ಇರೋದ್ರಿಂದ ಸೊ ಎಲ್ಲ ಕಲರ್ ಮೇಕಪ್ ಬಂದು ಎಲ್ಲ ಬಂದಿದೆ. ಅಂಡ್ ಈವನ್ ಒಂದು ವಿಷಯ ಹೇಳ್ಬೇಕಂದ್ರೆ, ನನ್ನ ಹತ್ರ ಗಾಡಿಗೆ ಮೇಕಪ್ ಮಾಡೋ ಅಂತ ಕಲರ್ಸ್, ಅದಕ್ಕೆ ಅಂತ ಮೇಕಪ್ ಸೆಟ್ ಎಲ್ಲ ಬರುತ್ತೆ. ಬಟ್ ನನ್ನ ಹತ್ರ ಅದೆಲ್ಲ ಏನೂ ಇರಲಿಲ್ಲ. ನನ್ನ ಹತ್ರ ಏನಿತ್ತು ಅದರಲ್ಲಿ ಸ್ವಲ್ಪ ಕ್ರಿಯೇಟಿವಿಟಿನ ಯೂಸ್ ಮಾಡಿ ಒಂದು ಕಂಪ್ಲೀಟ್ ಲುಕ್ನ ಮಾಡಿರೋದು. ತುಂಬಾ ಚೆನ್ನಾಗಿದೆ, ನೋಡ್ಬೋದು. ಸೊ ಈಗ ಮನೆ ಒಳಗಡೆ ಎಲ್ಲ ಶೂಟ್ ಮುಗಿಸ್ಕೊಂಡು ದೇವರೆಲ್ಲ ನಾನು ಸ್ಪೆಕ್ಸ್ ಹಾಕೊಂಡಿರೋದು ನೋಡಿದೀರಾ? ಮಾಡೋದು ಫ್ರೆಂಡ್ಸ್, ಐ ಪ್ರಾಬ್ಲಮ್. ಸೊ ಎಲ್ಲ ಎತ್ಕೊಂಡು ಸೊ ಈಗ ಎಲ್ಲ ಹೋಗ್ತಾ ಇರೋದಕ್ಕ? ನಂದಿ ಎಸ್ ಗಾಯ್ಸ್, ನಂದಿಗೆ ಹೋಗ್ತಾ ಇದ್ದೀವಿ. ಸೊ ಈಗ ಎಲ್ಲ ಮನೆ ಒಳಗಡೆ ಶೂಟ್ ಮುಗಿಸ್ಕೊಂಡು ಸೊ ಈಗ ನಾವ್ ಏನ್ ಮಾಡ್ತಾ ಇದ್ವಿ, ಬೇರೆ ಕಡೆ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಎಲ್ಲ ಪ್ಯಾಕಿಂಗ್ ನಡೀತಿದೆ ನೋಡಿ. ಸೊ ನಾಯಿಗಳು ಎಲ್ಲಾದ್ರೂ ಹೋಲಿ ಆಡಿರೋದು ನೀವು ನೋಡಿದ್ದೀರಾ? ಐ ವಿಲ್ ಶೋ ಯು. ನಾಯಿಗಳು ಹೋಲಿ ಆಡಿ ಬಂದಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಗ್ರೀನ್ ಕಲರ್, ಪಿಂಕ್. ಮುಂದೆ ನಡ್ಕೊ ಬನ್ನಿ ಆ ಮಗುನ ಹಿಡ್ಕೊಂಡು. ನಮಸ್ಕಾರ. ಲಕ್ಷ್ಮೀದೇವಿ ದುಡ್ಡು ಬರುತ್ತೆ ಹೋಗಿ. ಇವತ್ತು ನಂದಿ ದೇವಸ್ಥಾನದಲ್ಲಿ ನನ್ನ ಡ್ಯಾನ್ಸರ್ ಅನ್ಕೊಂಡ್ಬಿಟ್ರು.
ಸೊ ಲಾಸ್ಟ್ಗೆ ಪಿಜ್ಜಾ ತರಿಸ್ಕೊಂಡು ಪಿಜ್ಜಾ ತಿಂದು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಪಿಜ್ಜಾ ತಿಂದು ಲಾಸ್ಟ್ಗೆ ಇದ್ದೀವಿ. ನಮ್ಮ ಅಕ್ಕ ಮುಖ ನೋಡಿ. ಸೊ ಮೇಕಪ್ ಎಲ್ಲ ಮುಗಿತು. ವಿ ಆರ್ ಎಂಡಿಂಗ್ ಗೈಸ್. ಬ್ಯಾಕ್ ಪ್ಯಾಕ್ ಮಾಡೋಕ್ಕೂ ಪೇಷನ್ಸ್ ಇಲ್ಲ. ಪಿಜ್ಜಾ ತಿಂದು ಹೋಗಿ ಫ್ರೆಶ್ ಅಪ್ ಆಗಿ. ಸೊ ಎಲ್ಲ ಮುಗ್ದು ನಾವು ರಂಗಸ್ಥಳಕ್ಕೆ ಹೋಗಿದ್ವಿ ಚಿಕ್ಕಬಳ್ಳಾಪುರದಲ್ಲಿ. ಸೊ ಎಲ್ಲ ಕಂಪ್ಲೀಟ್ ಅಲ್ಲಿ ಮುಗಿಸ್ಕೊಂಡು ನಾವು ಮನೆಗೆ ಬಂದು ಇವಾಗೆಲ್ಲ ಸ್ವಲ್ಪ ಆರ್ಡರ್ ಮಾಡಿಕೊಂಡು ತಿಂದು ಮುಗಿಯೋಷ್ಟೊತ್ತಿಗೆ ಟೈಮ್ ವಾಸ್ 9 ಆಗಿದೆ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕ್ಲಿಪ್ಸ್ ಎಲ್ಲ ತೊಗೊಳಕ್ಕಾಗಿಲ್ಲ, ತುಂಬ ಬ್ಯುಸಿ ಇದ್ವಿ ನಮ್ಮದು ಪ್ಲ್ಯಾನ್ಸ್ ಎಲ್ಲ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿನೇ. ಸೊ ಇನ್ನೊಂದು ಫೋನಲ್ಲಿ ವ್ಲಾಗ್ ಮಾಡೋ ಅಷ್ಟು ಪೇಷನ್ಸ್ ಅಂತೂ ಇರಲಿಲ್ಲ. ಸ್ವಲ್ಪ ಏನೇನು ಆ್ಯಡ್ ಆಗಿದೆಯೋ ಅದೆಲ್ಲ ನಾನು ಇದರಲ್ಲಿ ಹಾಕಿ ಅಟ್ಯಾಚ್ ಮಾಡ್ತೀನಿ. ಸೊ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ ಆಗಿರುತ್ತೆ. ಖಂಡಿತ ಎಲ್ಲರೂ ಸಪೋರ್ಟ್ ಮಾಡಿ. ಈ ಸ್ಟ್ರಗಲ್ ಇರಲಿ ಒಂದು ಯೂಶ್ವಲಿ ನೋಡಬೇಕಾದ್ರೆ ಹೆಂಗೆ ಅನಿಸುತ್ತೆ. ಸೊ ಜನಕ್ಕೂ ಗೊತ್ತಾಗಲಿ ಅನ್ನೋದು ನನ್ನ ಉದ್ದೇಶ. ಸೊ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.